ತಮ್ಮ ಪರವಾಗಿ ಕೈ ಎತ್ತುವವರನ್ನ ವಿಜಯೇಂದ್ರ ಜಿಲ್ಲಾಧ್ಯಕ್ಷರುಗಳನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಂತ ವಿರೋಧಿ ಬಣದ ಆರೋಪ. ಈ ಆಯ್ಕೆಯಲ್ಲಿ ನನ್ನ ಪಾತ್ರವೇ ಇಲ್ಲ ಅಂತ ವಿಜಯೇಂದ್ರರ ಸ್ಪಷ್ಟೀಕರಣ. ಒಂದು ಕಮಿಟಿ ರಚಿಸಲಾಗಿತ್ತು. ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರಿಗೆ ಚುನಾವಣೆ ಜವಾಬ್ದಾರಿ ಕೊಡಲಾಗಿತ್ತು. 13 ಜನ ವೀಕ್ಷಕರಿದ್ರು. ಒಂದೊಂದು ಜಿಲ್ಲೆಯಿಂದಲೂ 3 ಹೆಸರುಗಳನ್ನು ಕಳಿಸಲಾಗಿತ್ತು. ಅವುಗಳ ಪೈಕಿ ಒಂದನ್ನ ಹೈಕಮಾಂಡ್ ಆಯ್ಕೆ ಮಾಡಿ ಕಳಿಸಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆಯ ಬಗ್ಗೆ ನಾನು ಯಾರಿಗೂ ಮಾತಾಡಿಲ್ಲ ಅಂತ ಹೇಳ್ತಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋದನ್ನು ತಮ್ಮ ಮೂಲಕ ಗೌರವಾನ್ವಿತ ಎಲ್ಲ ಹಿರಿಯರಲ್ಲಿ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವ್ರನ್ನ ಚುನಾವಣೆಯ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದರು. 13 ಜನ ಅಬ್ಸರ್ವರ್ಸ್ನು ಕೂಡ ನೇಮಕ ಮಾಡಿದರು, ವೀಕ್ಷಕರನ್ನು. ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ 3 ಜಿಲ್ಲೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು. ಮತ್ತು ರಿಟರ್ನಿಂಗ್ ಆಫೀಸರು ಮತ್ತು ರಿಟರ್ನಿಂಗ್ ಆಫೀಸರ್ ಅವರ ನೇತೃತ್ವದಲ್ಲಿ, ಅವರ ಸಮಕ್ಷಮದಲ್ಲಿ ಆ ಜಿಲ್ಲೆಗಳಲ್ಲಿ ಎಲ್ಲ ಪ್ರಮುಖರ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿಪ್ರಾಯನ ಪಡೆದುಕೊಂಡು 3 ಹೆಸರುಗಳನ್ನು ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ದೆಹಲಿಯಿಂದ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥ ನಂತರದಲ್ಲಿ ನೆನ್ನೆ ಚುನಾವಣಾ ಪ್ರಕ್ರಿಯೆ ನಡೆದುಬಿಟ್ಟು ಅವ್ರ ಹೆಸರನ್ನ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಅವರ ಪಾತ್ರ 0. ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು, ರಾಜ್ಯದ ಅಧ್ಯಕ್ಷ ಇದ್ದರೂ ಸಹ ನನ್ನ ಜಿಲ್ಲೆ ಬಗ್ಗೆ ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ. ಇದು ಎಲ್ಲರೂ ಕೂಡ ಗೊತ್ತಿರಬೇಕು. ಚುನಾವಣೆ ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ. ರವಿ, ಇದು ಮುಂದುವರಿಕೆ ಅಂದರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ನಂತರ ಕೆಲವು ಜಿಲ್ಲಾಧ್ಯಕ್ಷರುಗಳ ನೇಮಕ ಮಾಡಿದ್ರು, ಅವ್ರನ್ನ ಮುಂದುವರಿಸಲಾಗಿದೆ. ಅವರೆಲ್ಲರೂ ಕೂಡ ವಿಜೇಂದ್ರರ ಫಾಲೋವರ್ಸು ಅಂತನ ಇವ್ರದ್ದು ಆರೋಪ, ಅಸಮಾಧಾನ? ಹೌದು. 1 ವರ್ಷಗಳ ಹಿಂದೆ ವಿಜೇಂದ್ರ ಅವರು ಅಜಿತ್ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಂತೆ ಲೋಕಸಭಾ ಚುನಾವಣೆ ಹತ್ತಿರ ಇತ್ತು. ಆಗ ನೇಮಕವನ್ನು ಮಾಡಲಾಗಿತ್ತು. ಈ ಚುನಾವಣಾ ಪ್ರಕ್ರಿಯೆಗಳು ಯಾವುದು ಕೂಡ ಆಗಿರಲಿಲ್ಲ. ಈಗ ಸಂಘಟನಾ ಪರ್ವ ಎನ್ನುವಂಥ ಒಂದು ಹೆಸರನ್ನು ಏನು ಬಿಜೆಪಿ ಇಟ್ಟಿದೆ, ಅದು ಸಂಘಟನೆಯನ್ನು ಬಲಪಡಿಸುವುದರ ಜೊತೆಗೆ ಚುನಾವಣಾ ಪ್ರಕ್ರಿಯೆಯನ್ನು ಮಾಡುವಂಥ ಒಂದು ಕಾರ್ಯ. ಈಗ ಚುನಾವಣೆಯನ್ನು ಮಾಡಲಾಗಿದೆ. ಜಿಲ್ಲೆಗಳಿಗೆ, ಮಂಡಲಕ್ಕೆ, ಬೂತ್ ಮಟ್ಟದಿಂದ ಮಂಡಲ, ಜಿಲ್ಲೆ ಮತ್ತು ರಾಜ್ಯಾಧ್ಯಕ್ಷ ಚುನಾವಣೆಯನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ಮಾಡಲಾಗತ್ತೆ. ಆದರೆ ಜಿಲ್ಲಾಧ್ಯಕ್ಷರುಗಳು ಈ ಹಿಂದೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ನೇಮಕ ಮಾಡಿದವರನ್ನೇ ಈಗಲೂ ಕೂಡ ಮುಂದುವರಿಸಿದ್ದಾರೆ ಎನ್ನುವಂಥದ್ದು ಆರೋಪ. ನಾವು ನಿನ್ನೆ ಕೂಡ ಅಜಿತ್ ಮಾತನಾಡಿದ್ವಿ. ಕೋರ್ ಕಮಿಟಿ ಸಭೆಯಲ್ಲಿ 23 ಜನರ ಹೆಸರುಗಳನ್ನು ರಾಧಾಮೋಹನ್ ಅಗರ್ವಾಲ್ ಅವರು ಇಟ್ಟಾಗ ಈ ಒಂದು ಹೆಸರಿಗೆ ಆಕ್ಷೇಪವನ್ನು ಕೋರ್ ಕಮಿಟಿ ಸದಸ್ಯರು ಎತ್ತಾರೆ. ಅದೇ ಹೆಸರುಗಳನ್ನು ಸದಾನಂದ ಗೌಡರೆಲ್ಲ ಕೂಡ ಕುಳಿತುಕೊಂಡು ಚರ್ಚೆ ಮಾಡಿದಾಗ ಅದನ್ನ ಮತ್ತೆ ಮುಂದುವರಿಸಿದ್ದಾರೆ ಎನ್ನುವಂಥದ್ದು ಆರ್ ಅಶೋಕ್, ಬಿಜೆಪಿಯ ಹಿರಿಯ ನಾಯಕರುಗಳಿಗೆ ಇರುವಂತಹ ಅಸಮಾಧಾನ. ಅಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ರಾಧಾಮೋಹನ್ ಅಗರ್ವಾಲ್ ಇದೇ 23 ಹೆಸರುಗಳನ್ನು ಹೇಳಿದ್ರು. ಅಂದ್ರೆ ಆಯ್ಕೆಯಾಗಿ ಬಂದ ಲಿಸ್ಟ್ ಅನ್ನೇ ಹೇಳಿಬಿಟ್ಟಿದ್ರು. ಆಗಿದ್ರೆ ನಮಗಿರೋ ಮಾಹಿತಿಯ ಪ್ರಕಾರ ಹೌದು, ಅದನ್ನೇ. ರಾಧಾಮೋಹನ್ ಅಗರ್ವಾಲ್ ಅವರು 23 ಜನರ ಪಟ್ಟಿಯನ್ನು ಇಟ್ಟಾಗ ಅದಕ್ಕೆ ಆಕ್ಷೇಪ ವ್ಯಕ್ತವಾಯಿತು. ಆಕ್ಷೇಪ ವ್ಯಕ್ತವಾದಾಗ ತಮ್ಮ ಹೆಸರುಗಳನ್ನು ಶಿಫಾರಸು ಮಾಡಿ ಅಂತ ಹಿರಿಯ ನಾಯಕರಿಗೆ ಅವರು ಸೂಚನೆಯನ್ನ ಕೊಟ್ಟರು. ಅದೇ ಪಟ್ಟಿಯನ್ನು ಇಟ್ಟುಕೊಂಡೇ ಅಶೋಕ್, ಬೊಮ್ಮಾಯಿ ಮತ್ತು ಸದಾನಂದ ಗೌಡ ಅಂತ ಬಿಜೆಪಿ ಹಿರಿಯ ನಾಯಕರುಗಳ ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ರು. ಅಶೋಕ್ ಯಾವುದೋ 2-3 ಹೆಸರುಗಳನ್ನು ಶಿಫಾರಸು ಮಾಡಿದ್ರು, ಸಿ.ಟಿ. ರವಿ ಮಾಡಿದ್ರು, ಬೊಮ್ಮಾಯಿ, ಹೀಗೆ ಎಲ್ಲರೂ ಕೂಡ ಹೆಸರುಗಳನ್ನು ಶಿಫಾರಸು ಮಾಡಿದ್ರು. ಆದರೆ ಆ ಶಿಫಾರಸಿಗೆ ಮಾನ್ಯತೆಯನ್ನ ಕೊಟ್ಟಿಲ್ಲ. ಬೆಂಗಳೂರಿನ 3 ಜಿಲ್ಲೆಗಳಿಗೆ, ಅದರಲ್ಲಿ ಪ್ರಮುಖವಾಗಿ ಸಪ್ತಗಿರಿ ಗೌಡ ಸೆಂಟ್ರಲ್ಗಿದ್ದಾರೆ, ಅವರನ್ನ ಬದಲಾವಣೆ ಮಾಡಿ ಹೇಳುವಂತ ಸೂಚನೆಯು ಕೂಡ ಬೆಂಗಳೂರಿನ ಕೆಲವು ಶಾಸಕರುಗಳು ನೀಡಿದ್ರು. ಎಸ್ ಹರೀಶ್ ಅವರು ಇದ್ದಾರೆ, ಅವ್ರನ್ನ ಬದಲಾವಣೆ ಮಾಡಿ ಹೇಳುವಂತ ಸೂಚನೆಯನ್ನ ಕೊಟ್ಟಿದ್ರು. ಈ ಯಾವ ಹೆಸರುಗಳು ಚರ್ಚೆನೆ ಮಾಡದೇನೆ ಅಥವಾ ತಾವು ಕೊಟ್ಟ ಹೆಸರುಗಳ ಶಿಫಾರಸನ್ನು ಕೂಡ ನೀವು ಪರಿಗಣಿಸಿದೇನೆ ಈಗ ಆಯ್ಕೆ ಮಾಡಿದಿರಿ. ಇದು ಚುನಾವಣಾ ಪ್ರಕ್ರಿಯೆ ಅಂತ ನೀವು ಕೇವಲ ಮಾಧ್ಯಮ ಹೇಳಿಕೆಯನ್ನು ಕೊಡ್ತೀರಿ. ಹಾಗಾದ್ರೆ ಚುನಾವಣೆ ಪ್ರಕ್ರಿಯೆ ಏನಾಗಿದೆ ಅನ್ನುವಂಥದ್ದು ಅವರ ಪ್ರಶ್ನೆ ಅಜಿತ್. ಯಾಕೆಂದ್ರೆ ನೀವು ನೇಮಕ ಆದವರನ್ನೇ ಕಂಟಿನ್ಯೂ ಮಾಡಿದ್ರಿ. ವಿಜಯೇಂದ್ರ ಅವರು ಅಧ್ಯಕ್ಷ ಆಗ್ತಾ ಇದ್ದಂತೆ ತನಗೆ ಆಪ್ತರಾಗಿರುವಂಥ, ತನಗೆ ಬೇಕಾದಂಥವ್ರನ್ನ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮಾಡಿದ್ರು. ನಂತರದ ಬದಲಾವಣೆ ಆಗಬೇಕು ಅನ್ನುವಂಥ ಆ ಒಂದು ಮಾತನ್ನು ಕೋರ್ ಕಮಿಟಿ ಸಭೆಯಲ್ಲಿ ಈ ಹಿಂದೆ ಹೇಳಲಾಗಿತ್ತು.
ಹಾಗಾಗಿಯೇ ಒಂದು ಚುನಾವಣೆ ಸಂದರ್ಭದಲ್ಲಿ ಹೊಸ ಹೆಸರುಗಳನ್ನು ಶಿಫಾರಸು ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟಾಗ ಸರಿ ಆ ಪ್ರಕ್ರಿಯೆಗಳಾಗಲಿ ಅನ್ನುವಂಥ ಸಲಹೆಯನ್ನು ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಕೊಟ್ಟರು. ಆದರೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಕರೆಕ್ಟಾಗಿ ಆಗಿದ್ದಾವೆ ಅಜಿತ್. ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಆಯಾ ಜಿಲ್ಲೆಯನ್ನು ಹೊರತುಪಡಿಸಿ ಚುನಾವಣಾಧಿಕಾರಿಗಳು ಹೋಗಿದ್ರು, ಅವರೆಲ್ಲರೂ ಕೂಡ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡಿದ್ದಾರೆ. ಆದರೆ ಚುನಾವಣೆಯ ಪ್ರಕ್ರಿಯೆಯನ್ನು ಅಂದರೆ ಮತಕ್ಕೆ ಹಾಕದೆ ಸಹಮತದಿಂದ ಆಯ್ಕೆ ಮಾಡುವಾಗ ಯಾರ ಹಿಂದೆ ವಿಜಯೇಂದ್ರ ಅವರು ಆಯ್ಕೆ ಮಾಡಿದ್ರು ಅವರನ್ನೇ ಮನವೊಲಿಸಿ ಮಾಡಿದ್ದಾರೆ. ಹಾಗೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಅನ್ನುವಂಥದ್ದು ಇವರ ಆರೋಪ. ಈ ಕಾರಣಕ್ಕಾಗಿ ಅಜಿತ್ ಈಗ ಅಶೋಕ್ ಅವರು, ಅದೇ ರೀತಿ ಡಾಕ್ಟರ್ ಅಶ್ವಥ್ ನಾರಾಯಣ್, ದಾಸರಳ್ಳಿಯ ಮುನಿರಾಜು ಇವರೆಲ್ಲರೂ ಕೂಡ ಬೇಸರ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ. ಅದು ಬೇಸರ ಮಾಡ್ಕೊಂಡಿರೋ ಮಾಹಿತಿಯ ಜೊತೆಗೆ ಅದು ಬಹಳ ಸ್ಪಷ್ಟವಾಗಿ ಕೂಡ ಕಾಣ್ತಾ ಇತ್ತು. ನಿನ್ನೆ ಸಂಜೆ 5:00ವರೆಗೆ ಬಿಜೆಪಿ ಸಿಟಿ ಆಫೀಸ್ನಲ್ಲಿ 3 ಜಿಲ್ಲೆ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಮಾಡಿದರು, 2 ಜಿಲ್ಲೆ ಆಯ್ಕೆಯನ್ನು ಮಾಡಿದರು. ಜಯನಗರದ ಶಾಸಕ ರಾಮಮೂರ್ತಿ ಅವರ ಆಯ್ಕೆಯನ್ನು ಆಯಾ ಕ್ಷೇತ್ರದಲ್ಲಿ ಮಾಡಲಾಗಿತ್ತು. ಅಶೋಕ್ ಯಾವ ಕ್ಷೇತ್ರಕ್ಕೂ ಕೂಡ ಹೋಗದೇನೆ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ತೋರಿಸಿದರು. ಡಾಕ್ಟರ್ ಅಶ್ವಥ್ ನಾರಾಯಣ ಸಭೆಗೆ ಬಂದಿಲ್ಲ, ದಾಸರಳ್ಳಿ ಮುನಿರಾಜು ಅವರು ಬಂದಿಲ್ಲ. ಹೀಗೆ ಪ್ರಮುಖ ಶಾಸಕರು ಅನ್ಸ್ಕೊಂಡವ್ರು ಗೈರಾಗುವ ಮೂಲಕ ತಮ್ಮ ಬೇಸರ ಇದೆ ಹೇಳೋದನ್ನು ಬಹಳ ಸ್ಪಷ್ಟವಾಗಿ ಅಜಿತ್ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಇದನ್ನು ಹೈಕಮಾಂಡ್ಗೆ ತರಬೇಕು, ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಹೊತ್ತಿನ ಚರ್ಚೆಯನ್ನು ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳುವ ತೀರ್ಮಾನವನ್ನು ಮಾಡಿದ್ದಾರೆ ಅಜಿತ್. ಓಕೆ, ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆ. ಪ್ರಶಾಂತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.